ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಏನ್ ಗುರುಜಿ ಇವತ್ತು ಹಿಂಗೆಲ್ಲ ಹೊರಟಿದ್ದಾರೆ ಅಂತೀರಾ? ಬನ್ನಿ, ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಮನೇನ ನನ್ನ ಗೆಳೆಯ ಮಾಡಿದಾನೆ. ಆ ಮನೆಗೆ ಇವತ್ತು ಹೋಗಿ ಆ ಮನೆ ಯಾವ ರೀತಿ ಇದೆ, ಹಾಗೆ ಇವತ್ತು ಗೃಹ ಪ್ರವೇಶ ಇದೆ, ಇವತ್ತು ಪ್ರಿಪರೇಷನ್ ಮಾಡ್ಕೋತಿದ್ದಾರೆ. ನಾಳೆ ಗೃಹ ಪ್ರವೇಶ ಯಾವ ರೀತಿ ಇದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಹಗಲು ರಾತ್ರಿ ಎನ್ನದೆ ಅದರಲ್ಲೂ ಟ್ರ್ಯಾಕ್ಟರ್ನ ಓಡಿಸಿ ದುಡಿದು ಸಂಪಾದನೆಯನ್ನ ಮಾಡಿ ಒಂದು ಚಿಕ್ಕದಾಗಿ ಪುಟ್ಟದಾಗಿದ್ರು ಸುಂದರವಾಗಿ ಒಂದು ಕುಟೀರವನ್ನ ನಿರ್ಮಾಣವನ್ನ ಮಾಡಿದ್ದಾನೆ. ಬನ್ನಿ, ಪ್ರೀತಿಯ ರೈತನ ನಿಲಯ ಹೇಗಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಸ್, ಇದೇ ಮನೆ ನೋಡಿ, ಇಲ್ಲಿ ಬರ್ತಿದ್ದಾನಲ್ಲ ಇವನೇ ರೈತನ ನಿಲಯ. ಇದು ಈ ರೀತಿ ಇದೆ. ಬನ್ನಿ, ಇವಾಗ ಒಳಗಡೆ ಹೋಗಿ ಟೈಮ್ ಆಗೈತೆ ಅಂತ ಬೈತಾವನೆ. ಒಳಗಡೆ ಹೋಗಿ ಇವಾಗ ಮನೇನ ರಿವ್ಯೂ ಮಾಡ್ತೀನಿ. ಬನ್ನಿ. ಗಾಡಿಲಿದ್ದ ಐಟಮ್ನ ಇವಾಗ ಒಳಗಡೆ ಹಾಕಿಸ್ತಾ ಇದ್ದೀನಿ. ಚಪ್ರ ಎಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ರೆಡಿ ಇದೆ ಅಲ್ಲಿಂದ ನೋಡ್ದಂಗೆ. ಬನ್ನಿ, ಇವಾಗ ಒಳಗಡೆ ಹೋಗಿ ಮನೆ ಯಾವ ರೀತಿ ಇದೆ, ವಾಸ್ತು ಪ್ರಕಾರ ಎಲ್ಲೆಲ್ಲಿ ಏನೇನಿದೆ ಎಂಬುದನ್ನ ತೋರಿಸ್ತೀನಿ. ಒಳಗಡೆ ಹೋಗಿ ನೋಡಿ, ಬಹಳ ಸ್ಟ್ರಾಂಗ್ ಆಗಿ ನಿಂತವ್ರೆ. ಇವನು ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಣ್ಣಂಗೆ. ಹೆಂಗೆ ನಮ್ ಸೈಚಿನ್ ಹೆಂಗೆ ನನ್ನೆ ತೆಗಿ ಅಂತಾರೆ ಹೆಂಗೆ. ಬನ್ನಿ, ಇವಾಗ ಒಳಗಡೆ ಹೋಗಿ ಏನೇನ್ ಕೆಲಸ ಆಗ್ತಾ ಇದೆ ಅಂತ ಹೇಳಿ ನೋಡೋಣ. ಮೊದ್ಲಿಗೆ ರಂಗೋಲಿ ಬಿಡ್ತಾವ್ರೆ, ಇವ್ರು ಒಳಗೆ ಹೋಗ್ಬಿಡೋಣ. ಇನ್ನು ಆಚಾರ್ಯರು ಮನೆ ಬಿಟ್ಕೊಟ್ಟಿಲ್ಲ, ಈಗ ಆಚಾರ್ಯರು ಪ್ರಿಪ್ರೇಷನ್ ಮಾಡ್ಕೊತಾವ್ರೆ. ಮನೆ ಒಟ್ಟು ಈ ರೀತಿ ಬಂದಿದೆ. ಒಳಗಡೆ ಲುಕ್ ಮೊದಲನೇದಾಗಿ ದೇವ್ರ ಮನೆ. ಯಾವುದೇ ಫೋಟೋ ಹಾಕ್ತಿಲ್ಲ, ಪ್ಲೇನು. ನಮ್ಮನೆ ದೇವ್ರ ಮನೆ ನೋಡ್ದಂಗೆ ಹೆಂಗಿದೆ ಅದೇ ತರ ಮಾಡ್ತಿದ್ದಾನೆ, ಏನು ಫೋಟೋ ಹಾಕ್ತಿಲ್ಲ. ಈ ತರ ಇದೆ. ಅಗ್ನಿ ಮೂಲೆಯಲ್ಲಿ ಏನಿದೆಯಪ್ಪ ಅಂದ್ರೆ ಅಡುಗೆ ಮನೆ. ಅಡುಗೆ ಮನೆ ಯಾವ ರೀತಿ ಇದೆ? ಎಸ್, ಇದು ಬಂದು ಅಡುಗೆ ಮನೆ. ಈ ರೀತಿ ಮಾಡ್ತಿದ್ದಾನೆ ಅಡುಗೆ ಮನೆನ. ಹಾಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮು. ಇದು ಬಂದು ಮಾಸ್ಟರ್ ಬೆಡ್ರೂಮು. ಹೂನೆಲ್ಲ ಸದ್ಯಕ್ಕೆ ಇಲ್ಲಿಗೆ ತಂದು ಏನೇನು ಬೇಕು, ಎಷ್ಟು ಹೂ ಬೇಕು ಲೀಸ್ ಕೊಟ್ಟಂಗೆ ಎಲ್ಲ ಹಾಕವ್ರೆ. ಬನ್ನಿ, ಇವಾಗ ಇನ್ನೊಂದು ರೂಮ್ ಇದೆ ಪಕ್ಕದಲ್ಲಿ ರೂಮು. ಇದು ಸ್ವಲ್ಪ ಚಿಕ್ಕದಿದೆ, ಕೂತಿದ್ದಾರೆ ಲೇಡಿ ಗ್ಯಾಂಗು. ಇಲ್ಲೊಂದು ನನ್ನ ಫೇವ್ರೇಟ್ ಮಿರರ್ ಇದೆ, ನೋಡ್ಬೋದು. ಆಟೋಮೆಟಿಕ್ ಅದು ಆಫ್ ಆಗುತ್ತೆ, ಆನ್ ಆಗುತ್ತೆ. ಚೆನ್ನಾಗಿದೆ. ವಾಯುವ್ಯದಲ್ಲಿ ಒಂದು ಸ್ನಾನದ ಮನೆನ ಈ ರೀತಿ ಇಲ್ಲಿ ಮಾಡಿದ್ದಾರೆ. ಹೊರಗಡೆನೂ ಸಹ ಒಂದು ಹಳ್ಳಿಗೆ ಬೇಕಲ್ವ ಆ ತರ ಇದೆ. ಇಷ್ಟು ಇದು ಪುಟ್ಟದಾಗಿ ಸುಂದರವಾಗಿ ಇರ್ತಕ್ಕಂಥ ಮನೆ. ಇವಾಗ ಪೂಜೆಗೆ ನಾವು ಸಿದ್ಧತೆನ ಮಾಡ್ಕೊಳ್ಳೋಣ. ಅವಕ್ಕೆಲ್ಲವಾ ತೊಳೆದು ನೀರ ಒಳಗ್ ತಾಳಿ. ಕಾಯಿ ಎಷ್ಟವೆ? 70. ಓ, ಆಯ್ತವೆ. ಅವ ತೆಗೀರಿ. ಅವ ಆ ಕಡೆಗೆ ಫಸ್ಟ್ ತೊಳ್ಕೊಳ್ರಿ, ಒಂಚೂರ ಜಾಗ ಕ್ಲೀನ್ ಮಾಡ್ರಿ, ಚಪ್ಪಲಿ ಆ ಕಡೆ ತಳ್ರಿ. ಅವ ತೆಗೀರಿ ಬಕೀಟಾ. ಅಯ್ಯೋ ಭಗವಂತ, ಅದೇನು ಅಂತ ಎತ್ಬಿಡ್ತೀನಿ ನಿಮ್ಮವ್ವ. ಮಾತಾಡ್ಲಿ ನಾನು ಹೆಂಗೋ ಸ್ನಾನಕ್ಕೆ ಹೋಗ್ಬೇಕೀಗ. ಮತ್ತೆ ಎಲ್ಲ ರೆಡಿ ಮಾಡಿ. ಈ ಹೋಮಕ್ಕೆ ಬರೋಕ್ಕಿಂತ ಮುಂಚೆ ಸ್ನಾನಕ್ಕೆ ಹೋಯ್ತೀನಿ. ತುಂಬಿಸಿ ಸಣ್ಣವು ಸಪ್ರೇಟ್ ಇಟ್ಕೊಳ್ಳಿ ಬಾಬಾ. ಏನ್ರಿ ರೇ? ಹಾ, ಸಣ್ಣವು ಫಸ್ಟ್ ಸಪ್ರೇಟ್ ಇಡಿ. 11 ಸಣ್ಣವು, ಅಂತವು 8 ದಪ್ಪವು. ಹಾ, ತುಂಬಾ ಬೇಡ, ಸ್ವಲ್ಪ ಕಮ್ಮಿ ಇರ್ಲಿ. ಕಾಯಿ ಇಟ್ರೆ ಟಚ್ ಆಗಬೇಕು. ಸೈಚಿನವರು ಬಹಳ ಕೆಲಸ ಮಾಡ್ತಾವ್ರೆ. ಸೈಚಿನವ್ರೆ ದಪ್ಪವು ಮಾತ್ರ ಸಪ್ರೇಟ್ ಮಾಡ್ಕೊಳ್ಳಿ. ಇನ್ನೊಂದಲ್ಲಿಲ್ವಾ ಕೇಳ್ಕೊಳ್ಳಿ. ಹಾ, ಎಲ್ಲವಕ್ಕೂ ತುಂಬೇಕು ನೀರು. ಸಣ್ಣವು ಅಷ್ಟೇ, ಅವು ತಾಮ್ರದ ಮಿಳ್ಳೆ. ಅವು ದಾರ ಜೋಪಾನ ಸೀತಾ ಅದವು ತಾಮ್ರದ ಮಿಳ್ಳೆವು. ಇದು ಇಷ್ಟೇ, ಇದೇ ತರವಾ ನಾನು ಹೇಳ್ದಂಗೆ. ಎಷ್ಟೆಷ್ಟು ಹೇಳಿ? 2, 5, 8, 12, 24, 11, 8. ಲೆಕ್ಕ ಬೇಡ, ಇಷ್ಟು ಮುರಿರಿ ಹಿಂಗೆ ರೇ. ಹಿಂಗೆ ಇಲ್ಲ. ಹಾ, ಹಿಂಗ್ ಮುರಿರಿ ಹಿಂಗೆ. ಆಯ್ತು, ಈ ತರ ಮುರಿದು ಹಾಕಿ ಒಳಗೆ ತಗೋತೀವಿ ನಾವು. ಪೂಜೆಗೆ ಸಿದ್ಧತೆ ಆಗಿರ್ತಕ್ಕಂಥವು ನೀರು ತುಂಬಿಸಿ ಇಟ್ಟಿದೀವಿ, ಒಳಗಡೆ ತಗೋಬೇಕು ಅಂತ. ಇವಾಗ ನಮ್ ಬಾಯ್ಸ್ ಗ್ಯಾಂಗು ಬರ್ತಾ ಇದಾರೆ. ಇವಾಗ ಸದ್ಯಕ್ಕೆ ಇಷ್ಟು ಜನ ಬಂದಿದ್ದಾರೆ, ಇನ್ನ ಸ್ವಲ್ಪ ಜನ ಟೇಬಲ್ ತರಕ್ ಹೋಗಿದ್ದಾರೆ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ತುಂಬಾ ಜಾಲಿಯಾಗಿ ತೋರಿಸ್ತೀನಿ ವಿಡಿಯೋನ.
ಇಲ್ಲಿ ಇರೋ ಇಟ್ಕೆಯ ಇಲ್ಲೇ ಇಡಿ, ಅಡಿಗೆ ಮನೆ ಪಕ್ಕಕ್ಕೆ ಇಡಿ, ನಾನು ತಗೋತೀನಿ ಆ ಕಡೆಗೆ. ಆಚಾರ್ಯರು ಎಲ್ಲನೂ ಸಿದ್ಧತೆನ ಮಾಡ್ಕೋತಾ ಇದ್ದಾರೆ. ಈ ರೀತಿ ಪೂಜೆಗೆ ರೆಡಿ ಆಗಿದೆ. ಬಾಯ್ಸ್ ಪಾಪ ಟೇಬಲ್ ಎಲ್ಲನೂ ತೊಳೆಯಕ್ಕೆ ಹೇಳಿದ್ದೆ, ಈ ಥರ ತೊಗೊಂಡು ಬಂದು ಹಾಕೊಂಡು ರೆಡಿ ಮಾಡ್ತಿದ್ದಾರೆ. ಇವರು ಹೋಮ್ ಕುಂಡಕ್ಕೆ ಡಸ್ಟ್ಬಿಡಿ ತಗೊಂಡು ಹೋಗ್ತಿದ್ದಾರೆ. ಇವಾಗ ಒಟ್ಟು ಟೇಬಲ್ಲು 12 ತೊಳೆಯಕ್ಕೆ ಹೇಳಿದ್ದೀನಿ. ನೋಡೋಣ ಎಷ್ಟು ತೊಗೊಳುತ್ತೆ ಅಂತ ಹೇಳಿ. ಸ್ವಲ್ಪ ಜಾಗ ಚಿಕ್ಕದಿದೆ ಸ್ಟೇಜ್ ಹಾಕೋಕ್ಕೆ, ನೋಡೋಣ. ಬಟ್ ಇವಾಗ 12 ತೊಳಿತಿದ್ದಾರೆ. ಇವಾಗ ಆಚಾರ್ಯರು ಮನೆ ಬಿಟ್ಕೊಟ್ಟು ಆಗಿದೆ. ನಂದು ಕೊನೆಯಲ್ಲೊಂದು ಶಾಸ್ತ್ರ ಇದೆಯಂತೆ, ಮಾಡ್ತಿದ್ದಾರೆ. ಅದಾದ್ಮೇಲೆ ನಮ್ಮ ಕೆಲಸ ಶುರು. ಅಲ್ಲಿವರೆಗೂ ನಮ್ದು ಏನೂ ಕೆಲಸ ಇಲ್ಲಿ ಇಲ್ಲ. ನಮ್ಮಲ್ಲಿ ಆಚಾರ್ಯರು ಮನೆ ಬಿಟ್ಕೊಡದೆ ಏನೂ ಮಾಡಲ್ಲ ನಮ್ಮ ಕಡೆ. ಗ್ರೈಂಡ್ರಾ ರೂಮಲ್ಲೇ ಬಾಣ್ಲಿ ಹಾಕಬೇಕಿದ್ದು ಬಿಡಿ, ಎಣ್ಣೆ ಬಾಣ್ಲಿ ಹಾಕಕ್ಕೆ ಬರ್ತೀನಿ. ಗ್ರೈಂಡರ್ ಎಷ್ಟು? ಗ್ರೈಂಡರ್ ಒಂದು. ನನ್ನ ಕೆಲಸ ಇತ್ತು, ತುಂಬಾ ಜನ ಲೇಡಿ ಗ್ಯಾಂಗ್ ಇತ್ತಲ್ವಾ, ನೋಡಿ ನನ್ನ ಕೆಲಸ ಎಲ್ಲ ಇವಾಗ ಅವ್ರಿಗೆ ವಹಿಸಿದೀನಿ, ಮಾಡ್ತಿದ್ದಾರೆ. 700 ಮಾಡಕ್ಕೆ ಎಷ್ಟು ಟೈಮ್ ಬೇಕು? 4 ಅನ್ನ ಬೇಳೆ ಸಾಂಬಾರು ಬೆಳಿಗ್ಗೆ ತಿಂಡಿಗೆ ಡಿಫ್ರೆಂಟ್ ಇರ್ಲಿ ಅಂತ ಬೆಳಗಿಗೆ ಮುದ್ದೆ ತಿನ್ನರಿ. ಮುದ್ದೆ ಆದ್ರೆ ಇನ್ನೂ ಒಳ್ಳೆದು. ಬೆಳಿಗ್ಗೆ ತಿಂಡಿಗೆ ಸಮಯ ಬಂದು 1:30 ಆಗಿದೆ. ಅಲ್ಲಿ ಅಡುಗೆ ಕೆಲಸ ಇನ್ನೂ ಆಗ್ತಾನೆ ಇದೆ. ನಮ್ಮ ಕೆಲಸನೂ ಸಹ ಇಲ್ಲ, ಎಲ್ಲ ಆಗಿದೆ. ಬಟ್ ಯಾರೂ ಇಲ್ಲ, ಎಲ್ಲ ಖಾಲಿ. ಯಾರೂ ಇಲ್ವಲ್ಲ ಅಂತ ಹೇಳಿ ನಾವೇ ಇವತ್ತು ಸುಮ್ಮನೆ ಇಲ್ಲಿ ಅಡ್ಡಾಡ್ತಿದ್ವಿ. ಬಟ್ ಇವಾಗ ಇನ್ನೇನು ಇನ್ನೊಂದು ಗಂಟೆ 2 ಗಂಟೆಗೆ ಪೂಜೆಗೆ ಸ್ನಾನಕ್ಕೆ ಹೋಗಿ ರೆಡಿ ಮಾಡ್ಕೋಬೇಕು. ಅದು ಇದು ಟೈಮ್ ಆಗುತ್ತೆ. ಬನ್ನಿ, ಒಟ್ಟು ಇಷ್ಟು ಆಗಿದೆ. ಒಳಗಡೆ ಅಲಂಕಾರ ತುಂಬ ವಿಶೇಷವಾಗಿ ಬಂದಿದೆ. ಅದನ್ನ ಇವಾಗ ತೋರ್ಸೋಕ್ಕಾಗಲ್ಲ. ಬೆಳಗ್ಗೆ ನಾನು ಮಡಿಲಿ ಬಂದು ನೀಟಾಗಿ ನಾನು ಅಲ್ಲಿ ನಿಂತು ತೋರಿಸ್ತೀನಿ. ಮೋಸ್ಟ ನಾನು ಹೇಳ್ದಂಗೆ ಇವಾಗ ಎಲ್ಲ ತಾಚಿ ನಮ್ಮ ಕೆಲಸ ಹಿಂಗೆ. ಇವಾಗ ಭಟ್ರ ಹತ್ರ ಹೋಗೋದು, ಇಲ್ಲಿಗೆ ಬರೋದು, ಇದೇ ಕೆಲಸ. ಮತ್ತು ಮಲ್ಕಂದ್ರೆ ಫಸ್ಟೇ ನಾನು ಎದ್ದೇಳಲ್ಲ, ಕುಂಭಕರ್ಣ. ಯಾಕೆಂದರೆ 2 ದಿನ ಆಗೈತೆ ನಿದ್ದೆ ಮಾಡಿ. ಸೊ ಇವಾಗ ರೆಸ್ಟು ಅಂತ ಹೋದರೆ ಕಷ್ಟ ಆಗುತ್ತೆ. ಅಡ್ಡಾಡೋಣ ಹಿಂಗೆ. ಖಂಡಿತ ಇವಾಗ ಪ್ರಯಾಣ ಬಂದು ಗಂಗಾಸ್ಥಾನದ ಕಡೆಗೆ ಬೆಳಿಗ್ಗೆ 3:30 ಏನೋ ಆಗಿದೆ. ಬನ್ನಿ ಇವಾಗ ಕೆರೆ ಹತ್ರ ಹೋಗೋಣ. ಕೆರೆ ಹತ್ರ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡು ಮತ್ತೆ ಇಲ್ಲಿ ಬರ್ಬೇಕು. ಇವಾಗ ನಮ್ಮ ವಾದ್ಯದವರು ಮುಂದೆ ಹೋಗ್ತಿದ್ದಾರೆ, ನಾವು ಹಿಂದೆ ಇವಾಗ ಹೋಗೋದು. ಫೈನಲ್ ಆಗಿ ಒಳಗಡೆ ಯಾವ ರೀತಿ ಅಲಂಕಾರ ಆಗಿದೆಯಪ್ಪ ಅಂತಂದ್ರೆ ನೋಡ್ಬೋದು. ಈ ರೀತಿಯಾಗಿ ಅಲಂಕಾರ ಫೈನಲ್ ಆಗಿ ಬಂದಿದೆ. ತೋರಿಸ್ತೀನಿ ಒಂದೊಂದಾಗಿ ಯಾರು ಅಂತ ಹೇಳಿ. ಟೈಮ್ ಇದೆ. ಅವ್ರು ಹೋಲಿ ಎಲ್ಲ ಹೊರಗಡೆ ಹೋಗ್ಬೇಕು. ಆಯ್ತಾ? ಬನ್ನಿ ನಾ ಕಡೆಗೆ, ಬನ್ನಿ ನಾ ಕಡೆಗೆ, ಹತ್ತು ಬನ್ನಿ ನಾ ಅಲ್ಲೇ ಮೇಲ್ ಒಂದಾಗ ನಿಂತ್ಕೊಳ್ಳಿ. ಹೇಳ್ತೀನಿ ಬರ್ತಲ್ಲ ಮತ್ತೆ ದಾರಿ ತೋರಿಸ್ತೀನಿ ಅಂತೇಳಿ ನಮ್ ಚಿನ್ನಿ ಮನೆ ನಾಯಿ ನಮ್ ಜೊತೆಲೇ ಬತ್ತೈತ್ ನೋಡಿ. ಬರ್ಬೇಡಿ ಅಂತ ನಮ್ಮ ಹಿಡ್ಕೊಂಡ್ರಿ ನೀಟಾಗಿ ಛತ್ರಿಯ ಕಲ್ಸಕ್ಕೆ. ಅಲ್ಲಿ ನೀನ್ ಹಿಡ್ಕೊಂಡವ್ರೆ. ಕಲ್ಸಕ್ಕೆ ಹಿಡ್ಕವ ಕಲ್ಸಕ್ಕೆ. ನಿಮ್ ಮನೆಯವ್ರಿಗೆ ಹಿಡ್ದಿಯಾ? ಶಿವರಾಜಣ್ಣಯ್ಯ, ನಿಮ್ ಮನೆಯವ್ರು ಇಲ್ಲಿ, ನಿಮ್ ಮನೆಯವ್ರು ಅಲ್ಲಿ ಬತ್ತವ್ರೆ. ಅಲ್ಲಿ ಹಿಡಿಯೋ, ನಿಮ್
ನಿಮ್ಮ ಮನೆ ನಿಲ್ಲಿಸ್ಗಳು. ನಮ್ಮೂರಲ್ಲಿ ಯಾರದೇ ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ರು ಗಂಗೆ ಪೂಜೆನ ಮಾಡ್ಕೊಂಡು ಬರಬೇಕಾದ್ರೆ ಊರಿನ ಮುಂಭಾಗಕ್ಕೆ ಬಂದ ತಕ್ಷಣ ಪೂರ್ವಕ್ಕೆ ಮುಖ ಮಾಡಿ ಇರ್ತಕ್ಕಂಥ ನಮ್ಮ ಮಿಡಿಚಲಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅವರಿಗೊಂದು ಪೂಜೆಯನ್ನು ಸಲ್ಲಿಸಿ ಅಲ್ಲೊಂದು ಈಡುಗಾಯಿನ ಹಾಕಿ ನಂತರ ನಾವೇನು ಮಾಡ್ತೀವಪ್ಪ ಅಂದರೆ ಮನೆ ಹತ್ರ ಕಳಸನ ಮತ್ತೆ ವಾದ್ಯದವ್ರ ಜೊತೆ ಹೋಗ್ತೀವಿ. ಕಳಸು ಛತ್ರಿ ಹಿಡಿಯ ಮರೆಯ ನೀಟಾಗಿ ಲೇಡೀಸ್ ಹಿಡಿದ್ಯಾ ಮರೆಯ ನಿಮ್ಮ ಮನೆಯವರಿಗೆ. ಗಂಗಾಸ್ಥಾನದ ಈ ರೀತಿ ಮನೆ ಹತ್ತಿರ ಬಂದ ತಕ್ಷಣ ಏನು ಮಾಡ್ತೀವಪ್ಪ ಅಂತಂದರೆ ಹೊಸ್ತಿಲು ಪೂಜೆನ ಮಾಡ್ತೀವಿ. ಹಾಗೆ ಒಂದು ಗಣಪತಿಯನ್ನು ಇಟ್ಟು ಪೂಜೆಯನ್ನು ಸಹ ಮಾಡ್ತೀವಿ. ಹಾಗೆ ನಮ್ಮ ಭಾಗದಲ್ಲಿ ಈ ರೀತಿ ಬಂದೂಕನ್ನು ಸಹ ಪೂಜೆಯನ್ನು ಮಾಡಿ ಮನೆಗೆ ಗುಂಡನ್ನು ಸಹ ಹೊಡಿಸ್ತಾರೆ. ಅದು ಆದಮೇಲೆ ಏನು ಮಾಡ್ತೀವಪ್ಪ ಅಂತಂದರೆ ಒಂದು ಕುಂಬಳಕಾಯಿನೂ ಸಹ ಈ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿಸ್ತೀವಿ. ಈ ರೀತಿಯಾಗಿ ಮೊದಲಿಗೆ ಒಂದು ಗಣಪತಿ ಹಾಗೆ ಹೊಸ್ತಿಲ ಬಳ್ಳಿ ಇಟ್ಟ ಬಂದೂಕನ್ನು ಪೂಜೆಯನ್ನು ಮಾಡಿದ ನಂತರ ಈ ರೀತಿ ಕುಂಬಳಕಾಯಿನೂ ಸಹ ಮನೆಯ ಮುಂಭಾಗದಲ್ಲಿ ಈ ರೀತಿ ಇಟ್ಟು ಒಂದು ಪೂಜೆಯನ್ನು ಸಹ ಇಲ್ಲಿ ಸಲ್ಲಿಸಿದ್ದು. ನಂತರ ಕಾಮಧೇನುವಿಗೆ ಸಹ ಒಂದು ಪೂಜೆಯನ್ನು ಸಹ ಗಂಗಾಸ್ಥಾನದಲ್ಲಿಯೂ ಸಹ ಪೂಜೆಯನ್ನು ಸಲ್ಲಿಸಿದ್ದು. ನಂತರ ಮನೆ ಮುಂಭಾಗಕ್ಕೆ ಬಂದಾಗ ಕಾಲಿಗೆ ನೀರನ್ನು ಹಾಕುವುದರ ಮೂಲಕ ಪಾದವನ್ನು ತೊಳೆದು ಆ ಪೂಜೆಯನ್ನು ಸಹ ಮಾಡ್ತೀವಿ. ಈ ರೀತಿಯಾಗಿ ಕಾಮಧೇನುವಿಗೂ ಸಹ ಒಂದು ಪೂಜೆಯನ್ನು ಈ ಸಂದರ್ಭದಲ್ಲಿ ಮನೆಯ ಯಜಮಾನಿಯ ಕೈನಲ್ಲಿ ಪೂಜೆಯನ್ನು ಪ್ರದಕ್ಷಿಣಾಕಾರದಲ್ಲಿ ಕಾಮಧೇನುವಿಗೂ ಸಹ ಒಂದು ಪೂಜೆಯನ್ನು ಸಲ್ಲಿಸಿದೋ. ಟಾರ್ಪಲ್ ಏನ್ ಹಾಕಿದ್ರಿ ಒಳಗೆ? ಇಲ್ಲಿ ಜಾರ್ತದೆ. ಈ ರೀತಿಯಾಗಿ ಕೆಲವೊಂದು ಭಾಗದಲ್ಲಿ ಮಾಡ್ತಾರೆ, ಕೆಲವೊಂದು ಭಾಗಗಳಲ್ಲಿ ಈ ರೀತಿ ಅವಲನ್ನು ಉಗಿಸುವ ಶಾಸ್ತ್ರವನ್ನು ಮಾಡಿಸೋಲ್ಲ. ನಮ್ಮ ಭಾಗದಲ್ಲಿ ಈ ರೀತಿ ಒಂದು ಶಾಸ್ತ್ರವನ್ನು ಸಹ ನಾವು ಮಾಡಿಸುತ್ತೇವೆ. ನೀರಾಕಿ ಹೊಡಿತೀರಾ ಅವ್ರು ಸ್ಟ್ರಾಂಗು ಅಂತ. ನೋಡೋಣ ತೋರಿಸಿ ಈಗ ಗಂಡ ಮೇಲೆ ಹೆಂಡತಿ ಮೇಲೆ. ಯಾರು ಬರಬೇಡಿ, ಆಚೆ ಹೋಗಂಟ ಲೋಟ ಕೊಡ್ತದಿಲ್ಲ. ಯಾವುದೇ ಮನೆ ಗೃಹ ಪ್ರವೇಶ ಇದ್ರೂ ರೈತ ಗುರೂಜಿ ಆದ್ರಿಂದ, ರೈತನ ಮಗ ಆದ್ರಿಂದ ನಾನು ಸಹ ಹಾಲನ್ನು ಕರಿತೀನಿ. ಈ ಸಂದರ್ಭದಲ್ಲೂ ಸಹ ಹಾಲನ್ನು ನಾನು ಸಹ ಕರೀತೀನಿ. ನೆಕ್ಸ್ಟ್ ಬೇಟ ನೀನ್ ಎಲ್ಲರ ಮನೆಗೂ ಹೊಸ ಹೊಡ್ಕೊ ಬತ್ತೀಯಾ? ನಿಮ್ಮ ಮನೆಗೆ ಯಾರು ಹೊಡ್ಕೊ ಬರೋದು? ಅಂತೂ ಹಸು ಕರು ಒಳಗಡೆ ಬಂದಾಯ್ತು. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಳಸ ಅಲ್ಲೇ ಇದಾವೆ. ಇವಾಗ ಕಳಸ ಬರುತ್ತೆ. ಇವಾಗ ಹಸು ಕರುನ ನಾವು ಫ್ರಂಟ್ ಬಾಗ್ಲಲ್ಲೇ ಕಳಿಸಲ್ಲ, ಈ ತರ ಹಿಂಬಾಗ್ಲು ಅಂತ ಇರುತ್ತೆ. ಈ ಬಾಗ್ಲಲ್ಲಿ ಇವಾಗ ಹಿಂದೆ ಬರ್ತಾ ಇದೆ. ಬರ್ಲಿ ಮನೆಯೆಲ್ಲ ಸುತ್ತಾಡಿ. ಈಗ ರೂಮು ಪಾಮು ಏನೇನವೆ ಎಲ್ಲವ ಎಲ್ಲ ಸುತ್ತಾಡಿ, ರೂಮ್ ಎಲ್ಲ ಸುತ್ತಾಡಿ. ಸುತ್ತಿ ಹಂಗೆ ಬನ್ನಿ, ನಾವು ರೂಮ್ ಒಳಗೆ ಹೋಗಿ ಬನ್ನಿ, ಎಲ್ಲ ರೂಮ್ನು ಸುತ್ತಿ. ಅಂತೂ ಇವಾಗ ಒಳಗಡೆ ಬಂದಾಯ್ತು, ಕಳಸನು ಸಹ ಬಂದಾಯ್ತು. ಇದು ಅಡುಗೆ ಮನೆಯಲ್ಲಿ ಇವಾಗ ಈ ರೀತಿ ಡೆಕೋರೇಷನ್ ಸಹ ಇಲ್ಲ ಆಗಿದೆ. ಹಾಲು ಉಗ್ಸೋದು ಇವಾಗ ಬ್ಯಾಲೆನ್ಸ್ ಇದೆ. ಇವಾಗ ಕಳಸನ ಇಟ್ಟು ಹಾಲು ಉಗ್ಸೋದು ಮಾತ್ರ ಉಳಿದಿದೆ. ಬನ್ನಿ ಇವಾಗ ಮಾಡೋಣ. ಸೂರ್ಯ ಬೆಳಗಾನ ನೀರು ಕುದಿದು ರೆಡಿ ಮಾಡಿದ್ದ ಎಲ್ಲ ಇಳುವಾಗ ಇದೆ. ಸಿಂಕು ಲಾಕ್ ಬರುತ್ತಿಲ್ಲಿ, ಇದು ಲಾಕ್ ಮಾಡಿದ್ರೆ ಲಾಕ್ ಆಗುತ್ತೆ. ಬಟ್ ಇವಾಗ ಗೊತ್ತಿರೋವೆಲ್ಲ ಅದು ಲಾಕ್ ಆಗಲ್ಲ. ಬಟ್ ನೋಡಿ ಲಾಕ್ ಮಾಡಿದ್ರೆ ನೀರು ಹೋಗಲ್ಲ, ಲಾಕ್ ಆಗುತ್ತೆ. ಇದು ಪೂರ್ತಿ ಏನು ಮಾಡ್ಬೋದು, ನೀರನ್ನ ತುಂಬಿ ಡಿಸೈನ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಅದೈತೆ ಎಲ್ಲ ಹಾಲು ಉಗ್ಸಿ ಹೋಗಿ ಇನ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲಿಗೆ ಒಲೆ ಪೂಜೆ ಮಾಡಿ. ಇವಾಗ ನಮ್ ಕೆಲ್ಸ ಏನಪ್ಪಾ ಅಂದ್ರೆ ದೇವ್ರ ಮನೆಗೆ ಕಳಸ ಬಂದಾಗಿದೆ ಅಲ್ವಾ, ಈ ಕಳಸಕ್ಕೆ ಇವಾಗ ಸೀರೆನ ಉಡ್ಸಿ ಅಲಂಕಾರ ಮಾಡೋದು. ಬನ್ನಿ ಯಾವ ರೀತಿ ಅಲಂಕಾರನ ಇವಾಗ ನರ್ಗೆ ಹಿಡಿದು ಇಟ್ಕೊಂಡಿದೀನಿ ಸೀರೆನ ಈ ಕಳಸಕ್ಕೆ ಉಡ್ಸಿ ಹೀಗಿರ್ತಕ್ಕಂಥ ದೇವ್ರ ಮನೆನ ಯಾವ ರೀತಿ ಅಲಂಕಾರ ಮಾಡ್ತೀನಿ ಎಂಬುದನ್ನ ತೋರಿಸ್ತೀನಿ ಇವಾಗ. ಯಾವ್ದೇವ್ರದು ಆ ಕಡೆ ಯಾವ್ದೇವ್ರ ಎರಡು ಬೇರೆ ಬೇರೆನಾ ಸೇಮ್ ಅವ ನೋಡಿಲಿ ಇಲ್ಲಿ ಅವೆರಡು ಬೇರೆ ಬೇರೆನಾ ಸೇಮ್ ಅವ? ಮಾತಾಡ್ಸ ಯಾರು ಅವನು? ಇಲ್ಲಿ ನೋಡ, ಇಲ್ಲಿ ಇಲ್ಲಿ ಮಾತಾಡ್ಸಂಗೆ
ಆಮೇಲೆ ಈ ಕಡೆದು ಈ ಕಡೆ ಕೈಲಿ ಮುಟ್ಟೋದು ಮಾಮಿಯ. ಮಾಮಿ ಮಾಡ್ಬಿಡು ಫೈನಲ್ ಆಗಿ ದೇವ್ರಿಗೆ. ಬೇಡ ಹಿಂಗೆ ಮಾಮಿ ಮಾಡಿ, ಮಾಮಿ ಮಾಡಿ ಬೇಗ. ಹಾ ಹಂಗೆ ಅಡ್ಬಿದ್ಬಿಡಿ. ಮಾಮಿ ಹೇಳಿ, ಮಾಮಿ ಬಾಯ್ಲಿಗೆ ಮಾಮಿ ಮಾಮಿ ಎಲ್ಲರಿಗೂ ಒಳ್ಳೇದು ಮಾಡೋನು. ಇವಾಗ ಫೈನಲ್ ಆಗಿ ಈ ತರ ಒಂದು ಸಿದ್ಧತೆ ಆಗಿದೆ. ಗಣಪತಿ ಪೂಜೆ ಮಾಡಿ ಇವಾಗ ಇಲ್ಲಿ ಅವ್ರ ಫ್ಯಾಮಿಲಿನ ನಿಲ್ಲಿಸಿ ಪೂಜೆ ಶುರು ಮಾಡೋಣ ಬನ್ನಿ. ಪಟೇಲ್ರೆ ಕಾಫಿ ಕುಡಿತೀರಾ ಟೀಯಾ? ಹಾ ಈಗ ಏನ್ ಬೇಕು ಪಟೇಲ್ರೆ? ಥೋ ಅಲ್ಲ, ಹೆಂಗಸ್ರಿ ಛತ್ರಿ ಹಿಡಿತಾನೆ, ಗಂಡಸ್ರಿ ಗಿಡಿ ಕಳ್ಸದಾನೆ ಗಿಡಿ ಅಂದ್ರೆ ನೀನು ಅಲ್ಲ ಕಣ. ಬಾರ ಇಲ್ಲಿ ಹೆಂಗಸ್ರಿ ಛತ್ರಿ ಹಿಡಿತಿಲ್ಲ ಮರೆಯ. ಏಣಿಯಾ ಅಲ್ಲಿಗೆ ಹಾಕಿ ಹೇಳ್ತೀನಿ. ಈಶಾನ್ ಮೂಲಿಗೆ. ಹಾ ಫಸ್ಟ್ ಈಶಾನ್ ಮೂಲಿಗೆ. ಇಲ್ಲಿ 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 ಈಶಾನ್ ಮೂಲಿ ಇದು. ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಮಳೆ ಹೊಡೆದು, ಅಲ್ಲಿ ಮಳೆ ಹೊಡೆದು, ಅಲ್ಲಿ ಅಲ್ಲಿ ಹಾ ನಿಧಾನ. ಕರೆಂಟ್ ಐತೆ. ಪಟೇಲ್ರೆ ದಾರನು ಹಗ್ಗನು ಕೊಡಿ ಅವ್ರಿಗೆ. ಚೆನ್ನಾಗೈತೆ ಪ್ಲಾನ್. ಈಗ ದಾರನು ಹಂಗೆ ಮಾಡ್ಕೊಳ್ಳಿ. ತಳಿ ಇಲ್ಲಿ ದಾರ ಐತಿ ಇಸ್ಕೊಳ್ಳಿ. ಕೊಡಿ ಕಟ್ಬಿಡ್ಲಿ. ಅದು ತೆಗಿಬೇಕೀಗ. ವೈರ್ಗಳು ಸಂದಿಲ್ಲ ಹೋಗ್ಬೇಕು. ಎಲ್ಲ ಕಡೆ ಬನ್ನಿ, ಈ ಕಡೆ ಬಾರ. ಅಲ್ಲಿಗೆ ಬೀಳಕ್ಕಲ್ವಾ? ಹಾ ಹೇಳಿರಿ ಇನ್ನ ಶಿವ. ಅಲ್ಲ ಮರೆ ಊರ್ ಯಜಮಾನ್ ಅಪ್ಪನ ನೀನು ಮಾತಾಡ್ತೀರಿ. ಪಟೇಲ್ರೆ ನೀವ್ ಯಜಮಾನ್ರಿ ಹೆಂಗ್ ಎದುರಿಸ್ಬೇಕು? ಮಾಲೆಗಳು ಹಂಗೆ ನೋಡಿ ಅದ್ರಕ ನಡಗಬಾರ್ದ. ಹಾ ಇಲ್ಲೇ ತಾಳಿ, ಇಲ್ಲೇ ತಗೊಳ್ಳಿ, ಹಿಂಗೆ ಬನ್ನಿ. ಹಾ ಅಲ್ಲಿಗೆ ಬೇಡ. ಎಲ್ಲಿ ಮಳೆ ಹೊಡೆದೈತೆ? ಅಲ್ಲಿಗೆ ಸೇರಿಸ್ಕೊಳ್ಳಿ ಅಷ್ಟೇ. ಮಳಿಗೆ ಆ ಮಳಿಗೆ ಅದ ಸೇರ್ಸದ್ರ ಸಾಕಂಗೆ. ಮಲೇಶಣ್ಣಗಿನ ಉದ್ದಾಗಿನ ಶಿವರಾಜಣ್ಣ. ಮಲೇಶಣ್ಣ ಇನ್ನು ಅವರೇ. ನಿಮ್ ಕೆಲಸ ಹೋಯ್ತು, ಬನ್ನಿ ಕೇಳಿ ಕೇಳಿರಿ. ನೀವು ನಿಮ್ ಕೆಲಸ ಶಿಫ್ಟ್ ಈಗ. ಬನ್ನಿ ತಟೆ. ಕೆಳಗ್ ನೆಗೆದು ಬಿಟ್ಟಿರ ಕಿರಣಿ. ತಳೆ ಇದು ನಿಮ್ದು ಈಗ ಸರ್ದಿ. ಮದ್ದಿದ್ ಬೇಡ, ಇದ್ ಬಿಡಿ, ಸುತ್ತ ಕಟ್ಬೇಕು. ಮದ್ದಿದ್ ಒಳಿಕೆ. ಹಾಲುಕ್ಷಿ ಅಂದ್ರೆ ಮಾತಾಡ್ತಾವ ಆರಾಮಾಗಿ. ನೋಡಿ ಇಲ್ಲಿ ನಿಂತವ್ರೆ ಲೇಡಿ ಗ್ಯಾಂಗು. ಇವ್ರದಲ್ವಾ ಸುಖ ಅಂದ್ರೆ? ಎಲ್ಲಿಗೆ ಹೋಯ್ತೈತೆ ಪಟೇಲ್ರೆ? ಈ ಶೀಟಿನ ಮೇಲೆ ಹತ್ತಿ ಓಡಾಡ್ಬೋದಾ? ಹಾ ನೋಡ್ರಿ ಇಲ್ಲಿ ಪೈಪ್ ಐತಲ್ರಿ, ಈ ಪೈಪಿನ ಯಾರ್ದಲ್ಲಿ ಕಾಲ ಹಾಕಿ ಹೋಗಿರಿ. ಇಲ್ಲಾಂದ್ರೆ ಅಲ್ಲಿ ಆ ಪೈಪಲ್ಲಿ ಕಾಲ ಹಾಕಿ ಹೋಗಿ ಮನಿಗೋ ಹೋಗ್ಬೇಕು. ನೀವು ಚೆನ್ನಾಗಿ ಹೇಳ್ತಿರ್ತಾರೆ. ಈಗ ಕೆಲಸ ಮಾಡೋಣ, ಇಲ್ಲಿಗೆ ಸೇರಿಸಿ, ಇಲ್ಲಿ ಕಟ್ಬಿಟ್ಟು ಅಲ್ಲಿಗೆ ಸೇರಿಸಿ ಪೈಪಿನ ಕೆಳಗೆ ತಗೊಳ್ಳಿ. ಇಲ್ಲಿ ಏಕವ ಅದ್ ಹೆಂಗ್ ತಗೋರಕೈತದೆ? ಇಲ್ಲಿಗೆ ಸೇರಿಸ್ರಿ. ಈ ಉಕ್ಕಿಗೆ ಸೇರಿಸ್ಬಿಟ್ಟು ಇಲ್ಲಿ ಕೆಳಗೆ ತಗೊಳ್ಳಿ. ಕರೆಕ್ಟ್ ಐತೆ ಉಕ್ಕಿನ ಯಾರದಲ್ಲಿ. ಹಾಲು ಉಕ್ಲಿಕ್ಕೆ ಇವಾಗ ಫುಲ್ ರೆಡಿ ಇದೆ. ಇನ್ನೇನು ಹಾಲು ಉಕ್ಕ ಟೈಮ್ ಬಂದಿದೆ. ಇವಾಗ ಇಲ್ಲಿ ಹೊಗೆ ಬರೋ ಜಾಗದಲ್ಲಿ ನಾವು ಬೇರೆ ನಿಂತಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಈ ಮನೆ ಹೆಸರು ಏನಂತ ಇದೆ ಗೊತ್ತಾ? ಆಲ್ರೆಡಿ ಮೊದಲೇ ಹೇಳಿದ್ದೀನಿ ಅನ್ಸುತ್ತೆ. ಬನ್ನಿ ಇವಾಗ ಹೆಸರನ್ನ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡಿ ಇವಾಗ ಈ ಮನೆ ಹೆಸರು ಬಂದು ರೈತ ನಿಲಯ. ರೈತನ ಗಮ್ಮತ್ತೆ ಬೇರೆ. ಬನ್ನಿ ಇವಾಗ ಪೂಜೆ ಶುರು ಮಾಡಬೇಕು. ಅದಕ್ಕೂ ಮುಂಚೆ ನಾವು ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಬೇಕು. ನಾನು ವೈಟ್ ಆ್ಯಂಡ್ ವೈಟಲ್ಲಿ ಬಂದು ಇವಾಗ ಅಲ್ಲಿ ಕೂರೋಣ.
ಫೈನಲ್ ಆಗಿ ಈ ಥರ ಒಂದು ಡ್ರೆಸ್ ಕೋಡಲ್ಲಿ ರೆಡಿಯಾಗಿ ಗೃಹ ಪ್ರವೇಶದ ಮನೆ ಹತ್ರ ಹೊರಟಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಪೂಜೆಯಲ್ಲಿ ಶುರು ಆಗಿದೆ. ಇವಾಗ ನಮ್ಮ ಕೆಲಸ ಸತ್ಯನಾರಾಯಣ ಪೂಜೆ ಇದೆ, ಅಲ್ಲಿಗೆ ಆ ಟೈಮ್ಗೆ ಹೋಗ್ತಾ ಇದ್ದೀನಿ. ಅಂತೂ ಇವಾಗ ಪೂಜೆನ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನಗೆ ವಹಿಸಿದ ಕೆಲಸ ಸ್ಟಾರ್ಟ್ ಆಗುತ್ತೆ. ಅವ್ರ ಕೆಲಸ ಮುಗಿದಿದೆ. ನಾನು ಅಲ್ಲಿ ಇಲ್ಲಿ ಓಡಾಡೋದ್ರ ಮಧ್ಯದಲ್ಲಿ ತುಂಬ ಶೂಟ್ ಮಾಡೋಕ್ಕಾಗಿಲ್ಲ ವೀಡಿಯೋಸು. ಸಾಧ್ಯವಾದಷ್ಟು ನಾನಿದ್ದದ್ದನ್ನು ಮಾತ್ರ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿಯೇ ನನ್ನು ನಾವೇನು ಧನ ಕನಕ ಬೇಕೆಂದು ನಾ ಕೇಳೇನು ನನಗಾಗಿ ಕೊಡಿ ಈಗ. ಅಷ್ಟೇ. ನಾನಿವಾಗ ಪೂಜೆಯಿಂದ ಹೊರಟು ಅಲ್ಲಿ ವಿಡಿಯೋನು ಸಹ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಅರ್ಜೆಂಟ್ ಹೊರಡಬೇಕಾಗಿತ್ತು. ಪೂಜೆನ ಅಲ್ಲಿ ವಹಿಸಿ ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದ್ದಿದ್ದನ್ನ ಹೇಳಿದ್ದೀನಿ, ಎಲ್ಲನೂ ಹೇಳ್ಕೊಟ್ಟು ಬಂದಿದ್ದೀನಿ. ವಿಡಿಯೋ ಮಾಡೋಕ್ಕೂ ಹೇಳಿದ್ದೀನಿ. ಏನಾದ್ರು ವಿಡಿಯೋ ಸಿಕ್ಕರೆ ಇದರಲ್ಲಿ ಹಾಕಿರ್ತೀನಿ, ಅಂದರೆ ಇವಾಗ ನೋಡಿರ್ತೀರ ಅಂತ ಅರ್ಥ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ, ಸಾಧ್ಯವಾದಷ್ಟು ಮನ್ನಿಸಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಮೂಲ್ಯವಾಗಿರುತ್ತದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಇವಾಗ ನಾನು ಬಂದು ಒಂದು 150 ಕಿಲೋಮೀಟರ್ ಹತ್ತತ್ರ ಪ್ರಯಾಣ ಇದೆ. ಇವಾಗ ವಿಡಿಯೋದಲ್ಲಿ ತಿಳ್ಸಕ್ಕಾಗಲ್ಲ, ಸ್ವಲ್ಪ ಟೈಮ್ ಸಮಸ್ಯೆ ಇರೋದ್ರಿಂದ ಅನ್ಯತಾ ಭಾವಿಸ್ಬೇಡಿ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಮರ್ಜೆನ್ಸಿ, ನಾನೆಲ್ಲ ಹೊರಡಬೇಕಾಗಿ ಬಂತು, ಅಲ್ಲಿ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಗೃಹಪ್ರವೇಶ ವಿಡಿಯೋನ ಮತ್ತೆ ಅಲ್ಲಿಗೆ ಬಂದು ಪೂಜೆ ಎಲ್ಲ ಮುಗ್ದಿದ್ರು ಪರವಾಗಿಲ್ಲ, ಏನೇನು ಮಾಡಿದ್ದೀನಿ ಅಂತೇಳಿ ಹಾಕ್ಕೊಡ್ತೀನಿ. ಸ್ವಲ್ಪ ನಾನು ಎಮರ್ಜೆನ್ಸಿ, ಸ್ವಲ್ಪ ದೂರ ಪ್ರಯಾಣ ಸಾಗಬೇಕಾಗಿದೆ. ಆದ್ದರಿಂದ ಇವಾಗ ಅಲ್ಲಿ ಬೇರೆಯವರಿಗೆ ಬಿಟ್ಕೊಟ್ಟು ಪೂಜೆನ ಮುಂದುವರಿಸಿ ಅಂತ ಹೇಳಿ ನಾನು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಒಂದು ಉತ್ತಮವಾದ ಕಮೆಂಟನ್ನ ಈ ಒಂದು ಬಾಕ್ಸಲ್ಲಿ ಹಾಕಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಎಲ್ಲರಿಗೂ ಶುಭ ದಿನ. ಧನ್ಯವಾದಗಳು. ಒಳ್ಳೆಯದಾಗಲಿ.